ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಸೂಪರ್ವಾಗಿದ್ದೀವಿ. ಏನಪ್ಪ ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ತೊಟ್ಟಿಲೆಲ್ಲ ತೋರಿಸ್ತಿದ್ದಾರೆ ಅಂತ ಅನ್ಕೋತಿರ್ಬೋದು. ಯಾರೆಲ್ಲ ನನ್ನ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಏನು ವಿಡಿಯೋ ಇದು ಅಂತ. ಹೌದು, ನಿನ್ನೆ ನಮ್ಮ ತಂಗಿ ಮನೆಯಲ್ಲಿ ಮಗುವಿನ ತೊಟ್ಟಿಲು ಶಾಸ್ತ್ರ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಹಾಗೆ ಒಂದು ಸಣ್ಣ ಕ್ಲಿಪ್ ವಿಡಿಯೋ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಫುಲ್ ವಿಡಿಯೋನ ನನ್ನ ಹೊಸ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ಸಲ ಚೆಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನಾನು ಅಲ್ಲಿಂದ ಬಂದಮೇಲೆ ನನ್ನ ದಿನಚರಿ ಯಾವ ರೀತಿ ಇತ್ತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಆಗಿತ್ತು. ಆವಾಗ ವೀಣಾ ಮತ್ತು ನಾನು ಇಬ್ಬರೂ ಆಚೆ ಹೋಗಿದ್ವಿ. ಅವಳೆಲ್ಲೋ ಕೆಲಸ ಕೇಳ್ತೀನಿ ಅಂತ ಹೇಳಿದ್ಲು. ಅವಳ ಜೊತೆಲಿ ನಾನು ಹಾಗೆ ಹೋಗಿದ್ದೆ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಹಾಗೆ ಬರ್ತಾ ಆದಿಲ್ಲಿ ನನಗೆ ಒಂದು ಅಂಗಡಿ ನೋಡಿದೆ ನಾನು, ಫರ್ನಿಚರ್ದು. ಸೊ ಅಲ್ಲಿ ಒಳಗಡೆ ಹೋದೆ. ನಮ್ಮದು ಬೀರು ಆಲ್ರೆಡಿ ಒಂದು ಮುರಿದೋಗಿದೆ, ನಿಮ್ಗೆಲ್ರಿಗೂ ಗೊತ್ತು, ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದ್ರ ಜಾಗಕ್ಕೆ ಇನ್ನೊಂದು ಹೊಸ ಬೀರು ತೊಗೊಳ್ಳೋಣ ಅಂತ ನೋಡಿದೆ. ಎರಡೂ ಬೀರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನನಗೆ ವುಡ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. 7,500 ಹೇಳಿದ್ರು. ಸ್ಟಾರ್ಟಿಂಗಲ್ಲಿ 8,500 ಹೇಳಿದರು. ಆಮೇಲೆ 7,500 ರೂಪಾಯಿಗೆ ಕೊಡ್ತೀನಿ ಲಾಸ್ಟ್ ಫೈನಲ್ ಪ್ರೈಸ್ ಅಂದರು. ಸೊ ನಾನು ಹಾಗೆ ಜಸ್ಟ್ ನೋಡ್ಲಿಕ್ಕೆ ಹೋಗಿದ್ದೆ. ಹಾಗೆ ನೋಡ್ಕೊಂಡು ಬಂದೆ. ನೋಡೋಣ ಶಿವವ್ರನ್ನ ಒಂದು ಸಲ ಪರ್ಮಿಷನ್ ಕೇಳೋಣ ಅಂದ್ಬಿಟ್ಟು. ಅಲ್ಲಿಂದ ಹಾಗೆ ಬರ್ತಾ ನನಗೆ ಒಂದು ಮನೆ ಖಾಲಿ ಇತ್ತು. ನೋಡೋಣ ಒಳಗಡೆ ಹೋಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತಾ ಅಂತ ನೋಡಿದೆ. ಹೇಗಿದೆ ಮನೆ ಅಂತ ನೀವು ಕಮೆಂಟ್ ಮಾಡಿ. ಇದ್ರ ಬಾಡಿಗೆನೂ ಕೂಡ ಎಷ್ಟು ಅಂತ ಹೇಳ್ತೀನಿ. ನಮ್ಮ ಈಗಿರೋ ಈ ಮನೆಗೂ ಬಾಡಿಗೆಲಿ ಎಷ್ಟು ಅಮೌಂಟು ಉಳಿತಾಯ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ಈ ವಿಡಿಯೋನ ಯಾರೆಲ್ಲ ಪೂರ್ತಿ ನೋಡ್ತಿರ್ತೀರ ಅವ್ರು ಖಂಡಿತವಾಗ್ಲೂ ಕಮೆಂಟ್ ಹಾಕ್ತೀರಾ. ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ, ಡಬಲ್ BHK. ಇದು ನಾನು ಇವಾಗ ತೋರಿಸಿದ್ನಲ್ಲ, ಇವಾಗ ತೋರಿಸ್ತಾ ಇರೋದು ಅಡುಗೆ ಮನೆ. ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಗಾಳಿ ಬೆಳಕು ಮಾತ್ರ ಸೂಪರ್ವಾಗಿ ಬರುತ್ತೆ. ಮೇಲ್ಗಡೆ ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೆ ಸಜ್ಜೆ ಕೊಟ್ಟಿದ್ದಾರೆ. 2 ಪುಟ್ಟದು ಶೆಲ್ಫ್ ಕಲ್ಲು ಹಾಕಿದ್ದಾರೆ. ಹಾಗೆ ಇದು ಗ್ಯಾಸ್ ಇಟ್ಕೊಳ್ಳೋಕ್ಕೆ ಶೆಲ್ಫ್ ಕಲ್ಲು. ಒಳಗಡೆನೇ ನೀರು ಕೂಡ ಬರುತ್ತೆ. ಟಾಯ್ಲೆಟ್ ಬಂದು ಇಂಡಿಯನ್ನು, ನಮ್ಮ ಮನೇಲಿ ಇರೋ ಥರ ವೆಸ್ಟರ್ನ್ ಏನಿಲ್ಲ, ಇಂಡಿಯನ್ ಟಾಯ್ಲೆಟೇ ಇದೆ. ತುಂಬ ಚೆನ್ನಾಗಿದೆ. ನನಗೆ ಬೇಕಾಗಿರೋ ಥರದ್ದು ಮನೇಲಿ ಏನೇನು ಇರಬೇಕಿತ್ತು ಎಲ್ಲ ವಾಸ್ತು ಪ್ರಕಾರನೇ ಇತ್ತು. ಹಾಗೆ ಕಿಟಕಿಗಳು ಕೂಡ ಪ್ರತಿ ರೂಮಲ್ಲೂ ಕಿಟಕಿಗಳು 2 ಕಿಟಕಿಗಳಿದೆ. ಇದು ಬಂದು ಬಾಲ್ಕನಿಗೆ ಹೋಗಲಿಕ್ಕೆ ಒಂದು ಡೋರು ನೋಡ್ತಾ ಇರ್ಬೋದು. ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಬಾಲ್ಕನಿ ಸ್ವಲ್ಪ ಚಿಕ್ಕದಿದೆ, ಆದ್ರೂ ಪರವಾಗಿಲ್ಲ. ತುಳಸಿ ಗಿಡ ಆಗಿರ್ಬೋದು, ನಾನು ಏನಾದರೂ ಪ್ಲ್ಯಾಂಟ್ಗಳೆಲ್ಲ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ. ಇವಾಗ ನೀವು ನೋಡ್ತಾ ಇರೋದು ದೇವ್ರ ಮನೆ. ಹಾಲಲ್ಲೇ ದೇವ್ರ ಮನೆಯೂ ಕೂಡ ಇದೆ. ತುಂಬ ಚೆನ್ನಾಗಿದೆ ದೇವ್ರ ಮನೆ, ದೊಡ್ಡದಾಗಿ. ಅಷ್ಟು ಡಿಸೈನ್ ಇಲ್ಲ ಅಂತಂದ್ರೂ ಬಟ್ ದೇವ್ರ ಮನೆನ ಸಪ್ರೇಟಾಗಿ ಇರೋವಂಥದ್ದು ನನ್ನ ಮನೆ ನೋಡ್ತಾ ಇದೆ. ಬಟ್ ಅದೇ ಥರದ್ದು ಮನೆ ಸಿಕ್ತು. ಹಾಲ್ ಮಾತ್ರ ತುಂಬ ಅಂದರೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ನಮ್ಮ ಮನೇಲಿರೋ ಸೋಫಾ ಸೆಟ್ಟು ಮತ್ತು ಬಾಕ್ಸ್ ದಿವಾನ್ ಏನೆಲ್ಲ ಇದೆ ಅದೆಲ್ಲ ಇಡಿಸಿ ಸೋಫಾ ಸೆಟ್ ಮುಂದಕ್ಕೆ ನಮಗೆ ಒಂದು ಟೀಪಾಯ್ ಇಡ್ಲಿಕ್ಕೂ ಕೂಡ ಜಾಗ ಅಷ್ಟು ಚೆನ್ನಾಗಿ ವಿಶಾಲವಾಗಿದೆ. ರೂಮ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇವಾಗ ಹೊಸ್ದಾಗಿ ಬೀರು ಎಲ್ಲ ತಗೊಳ್ಳೋ ಆಲೋಚನೆ ಎಲ್ಲ ಇದನ್ನು ನೋಡಿನೇ ಮರ್ತೋಯ್ತು. ಬಟ್ ಶಿವು ಅವ್ರನ್ನ ಕೇಳಿದೆ ನಾನು, ಯೋಚನೆ ಮಾಡಿ ಹೇಳ್ತೀನಿ ಅಂತಂದರು. ನಾನು ನೋಡಿದ ಮನೆ ಫಸ್ಟ್ ಫ್ಲೋರಲ್ಲಿರೋದು 8,000 ರೂಪಾಯಿ ಬಾಡಿಗೆ ಹೇಳಿದ್ರು. ನಾವಿವಾಗ ಕಟ್ತಾ ಇರೋದು 9,500, ನಿಯರ್ 10,000 ಅಂದ್ಕೊಳ್ಳಿ. 10,000 ಬಾಡಿಗೆ ಕಟ್ತಿರೋದು. ನನಗನ್ನಿಸ್ತು 2,000 ರೂಪಾಯಿ ಇನ್ನೂ ಸೇವ್ ಆಗುತ್ತೆ. ಮನೆಯೂ ಕೂಡ ತುಂಬ ದೊಡ್ಡದಾಗಿದೆ, ಗಾಳಿ ಬೆಳಕು ಎಲ್ಲ ಬರುತ್ತೆ ಅಂತ. ಆದರೆ ಏನು ಮಾಡೋದು, ನಾನು ಅಂದ್ಕೊಳ್ಳೋ ಥರ ಎಲ್ಲ ಆಗಬೇಕಲ್ಲ. ಶಿವರು ಯೋಚನೆ ಮಾಡಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಹೇಗಿದೆ ಮನೆ ಅಂತ ನೀವೂ ಕೂಡ ಕಮೆಂಟ್ ಮಾಡಿ. ಅಮೌಂಟ್ ಉಳಿತಾಯ ಆಗುತ್ತೆ ಅಂದರೆ ಯಾರು ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ದೇವ್ರ ಮನೆ ಸಪ್ರೇಟಾಗಿರೋದಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ನೋಡಬೇಕಾದ್ರೆ ಇಂಥ ಮನೆಗಳು ಸಿಗಲ್ಲ. ಮನೆಗೆ ಬಂದು ಸೇರ್ಕೊಂಡು ಆದಮೇಲೆ ಈ ಥರದ ಮನೆಗಳೆಲ್ಲ ಸಿಗುತ್ತೆ. ನೋಡೋಣ ಶಿವರು ಏನು ಹೇಳ್ತಾರೆ ಅಂತ. ಇವಾಗ ಇನ್ನು ರಜೆ ಮುಗಿಸ್ಕೊಂಡು ಹೋಗಿದ್ದಾರೆ. ಮತ್ತು ನಾನು ಒಬ್ಬಳೇ ಮನೆ ಶಿಫ್ಟ್ ಮಾಡೋಕ್ಕೂ ಆಗಲ್ಲ ಅನ್ನೋದು ಅವ್ರ ಯೋಚನೆ. ನೋಡೋಣ ಹೇಗಾಗುತ್ತೆ ಅಂತ. ನಾನು ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಆಚೆ ನಂದೇ ಇವತ್ತು ಸರ್ದಿ ಇದ್ದಿದ್ದು ಬಾಗಿಲೆಲ್ಲ ತೊಳೆದು ಈ ರೀತಿಯಾಗಿ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಟೈಮ್ ಆಲ್ರೆಡಿ ಇವಾಗ 11 ಕಾಲಾಗಿತ್ತು. ಹುಚ್ಚಿ ಥರ ಆಗೋಗ್ಬಿಟ್ಟಿದ್ದೀನಿ ತಿರುಗಿ. ನಿದ್ದೆ ಬರ್ತಾಯಿತ್ತು, ಓಡಾಟ ಜಾಸ್ತಿ ಆಯಿತು, ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು, ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಬೇಗ ಮಲ್ಕೊಂಡು ಮಾರ್ನಿಂಗಿಂದ ವಿಡಿಯೋ ಶುರು ಮಾಡೋಣ ಅನ್ಕೊಂಡು. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮತ್ತೆ ನಾನು ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಟೀ ಮಾಡಲಿಕ್ಕೆ ಇಟ್ಕೊಂಡು ಹಾಗೆ ರಾಗಿ ಮಾಲ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಲನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೆ, ಹಾಲು ತೊಗೊಂಬಂದಿರೋದು ಹಾಗೆ ಇತ್ತು. ಸೊ ಇದು ಮಾಡಿ ಮುಗಿಸಿ ಮತ್ತೆ ಬೇರೆ ಕೆಲಸಗಳನ್ನ ಶುರು ಮಾಡ್ಕೋಬೇಕು. ನೆನ್ನೆ ನನಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಮಲ್ಕೊಂಬಿಟ್ಟೆ.
ಮತ್ತು ಇವಾಗ ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಬ್ಲಾಗ್ ಅಂತ. ರಾಗಿ ಮಾಡಿ ತುಂಬ ಅಂದರೆ ತುಂಬ ಈಸಿ ನೋಡಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ಪೌಡ್ರ್ ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟು ಮಾಲ್ಟ್ ಪೌಡ್ರ್ ಹಾಕ್ಕೊಂಬಿಟ್ಟು ನೀಟಾಗಿ ಕೈ ಬಿಡ್ದಂಗೆ ಈ ಥರ ತಿರುಗಿಸ್ತಾನೆ ಇರಬೇಕು. ಅದು ಚೆನ್ನಾಗಿ ಬಿಸಿ ಆಗೋವರೆಗೂ, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ನೋಡಿ. ಒಂದು ಗಂಟಿಲ್ಲ. ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಪೀರಿಯಡ್ ಪ್ರಾಬ್ಲಮ್ ಇರೋರ್ಗಾಗಿರ್ಬೋದು, ಈ BP ಶುಗರು ಇರುತ್ತಲ್ಲ ಅಂಥವ್ರಿಗಂತೂ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಶುಗರ್ ಇರೋರು ಅಂತ ಇದನ್ನು ಕುಡಿದ್ರೆ ಇನ್ನೂ ಒಳ್ಳೆಯದು. ತಿಳಿದವ್ರು ಹೇಳ್ತಾರೆ ಹಾಗಂತ. ಸೊ ಯಾರು ಇವಾಗ ಅಷ್ಟಾಗಿ ಕುಡಿಯಲ್ಲ. ಡಯಟ್ ಮಾಡೋರು ಬಿಟ್ಟು ಬೇರೆ ಯಾರೂ ಅಷ್ಟು ರಾಗಿ ಅಂಬಲಿಗೆ ಇಷ್ಟಪಡಲ್ಲ. ನಾನು ಇನ್ನೇನು ಮಾಲ್ಟ್ ಪೌಡ್ರ್ ಖಾಲಿ ಆದಮೇಲೆ ರಾಗಿ ಗಂಜಿನೇ ಕುಡಿಬೇಕು. ನನಗೆ ರಾಗಿ ಗಂಜಿ, ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಇಲ್ಲಿ ಗ್ಯಾಸ್ ಮೇಲೆ ಮಾಡಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಸುಮ್ಮನೆ ಆಗಿದೆ ನೋಡಿ. ಇವಾಗ ಗಟ್ಟಿ ಆಗ್ತಾಯಿದೆ. ಇದು ಸ್ವಲ್ಪ ಗಟ್ಟಿ ಇದ್ರೇ ಕುಡಿಯೋಕ್ಕೆ ಚೆಂದ, ಇಲ್ಲಾಂದರೆ ಏನೋ ಒಂಥರ ಅನಿಸುತ್ತೆ. ರಾಗಿ ಅಂಬಲಿ ಆದರೆ ತೆಳುವಾಗಿರಬೇಕು, ಆವಾಗ ಕುಡಿಲಿಕ್ಕೆ ಇಷ್ಟ ಆಗುತ್ತೆ. ಈ ರಾಗಿ ಮಾಲ್ಟಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಇವಾಗ ಗಟ್ಟಿ ಆಗ್ತಾಯಿದೆ ನೋಡಿ. ಇನ್ನೂ ಗಟ್ಟಿ ಬರುತ್ತೆ ನೋಡಿ. ಇಷ್ಟು ಗಟ್ಟಿ ಬಂದರೆ ಸಾಕಾಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ಅದು ರಾಗಿ ಹಿಟ್ಟಿನ ಸ್ಮೆಲ್ ಬರ್ತಾ ಇರುತ್ತದೆ. ಅದು ಹೋಗೋವರೆಗೂ ಈ ಥರ ತಿರುಗಿಸಿ ನೀಟಾಗಿ ಸಣ್ಣ ಉರಿಲೇನೆ ಬೇಯಿಸ್ಕೊಂಡ್ರೆ ಸೂಪರಾಗಿರೋ ರಾಗಿ ಮಾಲ್ಟ್ ತಯಾರಾಗುತ್ತೆ. ಇದು ಕುಡಿಯೋಕ್ಕೆ ನಿಂತ ಮೇಲೇ ನಂಗೆ ಏರ್ ಫಾಲ್ ಕಡಿಮೆ ಆಗಿರೋದು. ಅಷ್ಟು ಏರ್ ಫಾಲ್ ಆಗ್ತಾಯಿತ್ತು. ಟೀ ಕುಡಿದು ಮತ್ತೆ ನನ್ನ ಕೆಲಸನ ಶುರು ಮಾಡಿದೆ. ನೆನ್ನೆ ಎಲ್ಲ ತೊಳೆದಿಟ್ಟಿದ್ನಲ್ಲ, ಆ ಫ್ಲವರ್ನೂ ಕೂಡ ಇದರೊಳಗಡೆ ಸೆಟ್ ಮಾಡಿಕೊಂಡು ಇವಾಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಕ್ಕಿನೂ ಕೂಡ ನೆನೆಸಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ದೋಸೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ದಿನ ಅನ್ನ ತಿಂದು ಬೇಜಾರಾಗಿದೆ. ಸ್ವಲ್ಪ ನೆಕ್ಸ್ಟು ಪಾತ್ರೆಗಳಿತ್ತಲ್ಲ ಅದನ್ನು ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ರಾಗಿ ಗಂಜಿ ಕುಡಿದು ಟೀನೂ ಕೂಡ ಕುಡಿದೆ. ಹೊಟ್ಟೆ ಹಸುವಾಗಲ್ಲ, ಇನ್ನೂ ಸ್ವಲ್ಪ ಲೇಟಾಗಿ ಆಗುತ್ತೆ. ಹಾಗಾಗಿ ಲೇಟಾಗಿ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಕೊಂಡ್ರಾಯ್ತು. ಫಸ್ಟು ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಇವತ್ತಾದ್ರೂ ನೋಡೋಣ, ಗಣೇಶನ ಚೇಂಜ್ ಮಾಡ್ಕೊಬರೋಣ ಅಂತ. ಗಣೇಶನ ವಿಗ್ರಹ ತಗೊಂಡಿದ್ನಲ್ಲ, ಅದು ಸ್ವಲ್ಪ ಮುಕ್ಕಾಗ್ಬಿಟ್ಟಿದೆ. ನೆನ್ನೆ ಹೋಗಿ ಕೇಳಿದೆ ನಾನು, ನಮ್ಮ ತಂಗಿ ಮಗಳಿಗೆ ನಾನು ಬಳೆ ತೊಗೊಂಡೆ ಬೆಳ್ಳಿದು. ಅವು ಎರಡೂ ಒಟ್ಟಿಗೆ ತೊಗೊಂಡ್ರೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ಬೋದು ನನಗೆ ಅಂತ ಹೋಗಿ ಕೇಳಿದೆ. ನಾನು ತೊಗೊಳ್ಳೋರ ಹತ್ರ ಅಂಗಡೀಲಿ ಗಟ್ಟಿ ಗಣೇಶ ಇತ್ತು, ಅಂದರೆ ತುಂಬ ಗಟ್ಟಿ ಬರುತ್ತಲ್ಲ ಅದು. ನಾನು ಇವಾಗ ತೊಗೊಂಡಿರೋದು ಡೊಳ್ಳು, ಒಳಗಡೆ ಎಲ್ಲ ಸ್ವಲ್ಪ ಡೊಳ್ಳಿದೆ, ಆ ಥರದ್ದು ತೊಗೊಂಡಿದ್ದೆ. ಬಟ್ ಅವ್ನು ಬೆಳ್ಳಿನೂ ಕೂಡ ಚೆನ್ನಾಗಿರೋದು ಕೊಟ್ಟಿರಲಿಲ್ಲ. ಹಾಗಾಗಿ ಯಾರ ಅಂಗಡೀಲಿ ತೊಗೊಂಡಿದ್ರೆ ಆ ಅಂಗಡಿಗೆ ನೀವು ಹಳೆ ಗಣೇಶನ ಕೊಟ್ಬಿಟ್ಟು ಅಮೌಂಟ್ ಇಸ್ಕೊಳ್ಳಿ, ಆಮೇಲೆ ಇಲ್ಲಿ ತೊಗೊಳ್ಳಿವ್ರಂತೆ ಅಂತ ಹೇಳಿದ್ರು ಅವರು. ನೋಡೋಣ ಹೇಗಾಗುತ್ತೆ ಅಂತ. ಇವತ್ತಾದ್ರೂ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ತುಂಬ ಇಷ್ಟಪಟ್ಟು ಕೂಡಿಟ್ಕೊಂಡಿರೋ ದುಡ್ಡಲ್ಲಿ ನಾನು ತೊಗೊಂಡು ಬಂದಿದ್ದು ಒಂದು ಬೆಳ್ಳಿ ಪ್ಲೇಟು, ಹಾಗೆ ಗಣೇಶ ಎರಡನ್ನೂ ಈ ಮನೆಗೆ ಬಂದಮೇಲೆ ತೊಗೊಂಡಿದ್ದು. ಈ ಮನೆಗೆ ಬಂದು ಒಂದು ವಾರ ಏನೋ ಆಗಿತ್ತು ಅವಾಗ ತೊಗೊಂಡಿದ್ದು. ಅಷ್ಟು ವರ್ಷ ಆಸೆಪಟ್ಟು ಅಂದ್ಕೊಂಡಿದ್ದೆ ನಾನು ತೊಗೋಬೇಕು ಅಂತ, ತೊಗೊಳಕ್ಕಾಗಿರಲಿಲ್ಲ. ಇವಾಗ ಈ ಮನೆಗೆ ಬಂದಮೇಲೆ ಏನೋ ಒಂದು ಅದೃಷ್ಟ ಕೂಡಿ ಬಂತು ಗಣೇಶನ ವಿಗ್ರಹ ತಗೊಳ್ಳಿಕ್ಕೆ ಅಂತ ಇಷ್ಟಪಟ್ಟು ತೊಗೊಂಡೆ. ಅವ್ನು ನೋಡಿದ್ರೆ ಚೆನ್ನಾಗಿಲ್ಲದೆ ಇರೋ ಬೆಳ್ಳಿ ಕೊಟ್ಟಿದ್ದಾನೆ. ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ, ಇಷ್ಟಪಟ್ಟು ತೊಗೊಂಡಿರೋದು ಈ ಥರ ಆಯ್ತಲ್ಲ ಅಂತ. ಇವತ್ತು ಹೋಗಿ ಚೇಂಜ್ ಮಾಡಿಕೊಂಡು ನೋಡೋಣ, ಹೊಸದು ಬೇರೆ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಶಿವವ್ರು ಪದೇ ನಿಂದು ಇದೇ ಆಗೋಯ್ತು ಹಾಗೆ ಹೇಗೆ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೂ ಮನೇಲಿ ಮುಕ್ಕಾಗಿರೋದು ಇಟ್ಕೋಬಾರ್ದಲ್ವ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದು ಮುಗಿಸಿ ಇವಾಗ ಗ್ಯಾಸ್ನೂ ಕೂಡ ಒರೆಸ್ಕೊತಾ ಇದ್ದೀನಿ. ಇನ್ನೇನು ಅಡುಗೆ ಮಾಡ್ಕೊಳ್ಳಿಲ್ಲ. ಬೆಳಗ್ಗೆ ನಾನು ತಿಂಡಿಗೆ ಅಂದ್ಬಿಟ್ಟು ಸಾಂಬಾರು ಮಾಡಿಕೊಂಡು ಅನ್ನ ಮಾಡಿಟ್ಕೊಂಡಿದ್ದೆ, ಆದರೆ ಊಟ ಮಾಡಲಿಲ್ಲ. ಅಲ್ಲಿ ಟೈಮ್ ಆಯಿತು ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ, ಪಾಪು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು. ಅದೇ ಇತ್ತು ಅನ್ನ, ಅದನ್ನೇ ರಾತ್ರಿ ತಿಂದಿದ್ದೆ. ಹಾಗಾಗಿ ಜಾಸ್ತಿ ಪಾತ್ರೆಗಳು ಇರಲಿಲ್ಲ, ಅಡುಗೆ ಮನೆಯೂ ಕೂಡ ಗಲೀಜೇನೂ ಆಗಿರಲಿಲ್ಲ. ಗ್ಯಾಸೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಇವಾಗ ಕಸನೂ ಕೂಡ ಗುಡಿಸ್ಕೊತಾ ಇದ್ದೀನಿ. ಎಷ್ಟು ಕಸ ಇದೆ ನೋಡ್ತಾ ಇರ್ಬೋದು. ನೆನ್ನೆ ಈವ್ನಿಂಗ್ ಕಸ ಗುಡಿಸ್ಲಿಲ್ಲ, ಔಟ್ಸೈಡ್ ಹೋಗಿದೆ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಕಸ ಬಂದಿದೆ. ಒಳಗಡೆಯಿಂದ ಎಲ್ಲ ಒಂದು ಸಲ ನೀಟಾಗಿ ಕಸ ಗುಡಿಸ್ಕೊಂಬಿಟ್ಟು ನೆಲ ಎಲ್ಲ ಒರೆಸ್ಕೊಂಬಿಟ್ರೆ ನನ್ನ ಫುಲ್ಲು ಕೆಲಸ ಇಲ್ಲಿಗೆ ಮುಗಿಯುತ್ತೆ. ಇನ್ನು
ಇದು ಕಸ ಎಲ್ಲ ಗುಡಿಸಿ ಒಳಗಡೆ ಎಲ್ಲ ತೊಳೆದಾದ್ಮೇಲೆ ನಾನು ಆಚೆ ಬಾಗಿಲೆಲ್ಲ ತೊಳೆಯೋದು. ಯಾಕಂದರೆ ನೀರೆಲ್ಲ ಮತ್ತೆ ಬರುತ್ತೆ ಗಲೀಜೆಲ್ಲ ಅಂದ್ಬಿಟ್ಟು ಒಳಗಡೆಯಿಂದನೇ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಕಸ ಎಲ್ಲ ಗುಡಿಸ್ಕೊಂಡು ಒಳಗೆ ನೆಲ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಇವಾಗ ನಾನು ಆಚೆ ಅಲ್ಲಿಂದನೇ ತೊಳ್ಕೊಂಬರ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸ್ಕೂಟಿನೂ ಕೂಡ ಧೂಳಾಗಿತ್ತು, ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಒಣ ಬಟ್ಟೆಲಿ ಒರೆಸಿ ಬಿಟ್ಬಿಡೋಣ ಅಂದ್ಬಿಟ್ಟು ಸ್ಕೂಟಿನೂ ಕೂಡ ತೊಳಿತಾ ಇದ್ದೀನಿ. ಶೂ ಹೋದ್ಮೇಲೆ ಸ್ಕೂಟಿ ವಾಶೇ ಮಾಡಿಲ್ಲ. ಅದರದ್ದು ಕವರು ಎಲ್ಲ ಮಿಸ್ ಆಗಿದೆ, ಅದನ್ನು ಹುಡುಕಬೇಕು. ಬಾಕ್ಸ್ ಒಳಗಡೆ ಸೇರಿಕೊಂಡಿದೆ. ನನಗದು ಬಾಕ್ಸ್ನ ಒಬ್ಬಳಿಗೆ ಎತ್ತಕ್ಕಾಗಲ್ಲ, ಅಷ್ಟು ಭಾರ ಆಗಿದೆ ಅದು. ಯಾರಾದರೂ ಬಂದರೆ ಎಲ್ಪಿಗೆ ಅದನ್ನು ತೆಗೆದು ಇದ್ರದ್ದು ಕವರ್ ತೊಗೊಂಡು ಮುಚ್ಚಿ ಬಿಡಬೇಕು. ನಾನೇನು ಎಲ್ಲರೂ ಹೋಗೋದಾದರೆ ನಡ್ಕೊಂಡೇ ಓಡಾಡ್ತೀನಿ, ನನ್ನ ಗಾಡಿ ಅವಶ್ಯಕತೆಯೇ ಇಲ್ಲ. ಏನಾದರೂ ಅನಿವಾರ್ಯ ಇದ್ದರೆ ಮಾತ್ರ ನಾನು ಗಾಡಿನ ಯೂಸ್ ಮಾಡೋದು. ಸೊ ಗಾಡಿನೂ ಕೂಡ ಎಲ್ಲ ವಾಶ್ ಮಾಡಿಕೊಂಡು ಬಾಗಿಲೂ ಕೂಡ ತೊಳ್ಕೊಂಬಿಡ್ತೀನಿ. ಇವಾಗ ಫುಲ್ ಮೇಲ್ಗಡೆಯಿಂದ ಎಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಒಂದು ರಂಗೋಲಿ ಬಿಟ್ಕೊಂಡ್ರೆ ನನ್ನ ಕೆಲಸ ಮುಗೀತು. ಆಮೇಲೆ ಒಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೋಬೋದು ಅಂತ. ಸೊ ಇದಿಷ್ಟು ನನ್ನ ನಿನ್ನೆ ಮತ್ತು ಇವತ್ತಿನ ದಿನಚರಿ ಆಗಿತ್ತು. ಮತ್ತು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡೋಣ ವಿಡಿಯೋ ಹೇಗೆ ಬರುತ್ತೆ ಅಂತ. ಹಾಗೆ ಮನೆ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಕೆಲಸ ಮುಗಿಸಿ ಇವಾಗ ಒಳಗಡೆ ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ದೀನಿ. ಮತ್ತು ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.